PWSSB ಸರಕು ಮತ್ತು ಅನೇಕ ಕಡೆ ನಡೀತಾ ಇದೆ. ಮತ್ತು ಮಳೆ ಕಡಿಮೆ ಆಗಿರೋದ್ರಿಂದ ನೀರಿನ ಅಭಾವನೂ ಬರ್ಬೋದು. ಇವಾಗ ಸರ್ಕಾರ ತರಾತುರಿಯಲ್ಲಿದೆ. ಖಂಡಿತ ಇವಾಗ ಚುನಾವಣೆ ನಡೆಸಬೇಕು, GBA ಚುನಾವಣೆ ನಡೆಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮತ್ತು ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ಡೆಡ್ಲೈನ್ ಇದೆ, ಆಗಸ್ಟ್ 31ನೇ ತಾರೀಕು ಡೆಡ್ಲೈನ್ ಇದೆ. ಖಂಡಿತ ನಮಗಿರೋ ಮಾಹಿತಿ ಪ್ರಕಾರ ಈ ಸರ್ಕಾರ ಚುನಾವಣೆ ನಡೆಸಲೇಬೇಕು, ಬೇರೆ ವಿಧಿನೇ ಇಲ್ಲ. 31 ಆಗಸ್ಟ್ ಒಳಗೆ ಚುನಾವಣೆ ನಡೆಸಲೇಬೇಕು. ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ನಡೆಸಿ ಚುನಾವಣೆ. ನೀವು ನವೆಂಬರ್ ಮಾಡಿದ್ರೆ ಚುನಾವಣೆ ಮಾಡಬೇಕು, ಈಗಲೇ ತಕ್ಷಣ GBA ಚುನಾವಣೆ ನಡೆಸಿ ಅಂತ ನಾನು ಆಗ್ರಹ ಮಾಡ್ತೀನಿ. ಕಾಂಗ್ರೆಸ್ಸಿನ ಶಾಸಕರು ಇರೋ ಕಡೆ 100 ಕೋಟಿಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಶಾಸಕರಿಗೆ ನಮಗೆ ಹೆಚ್ಚು ಕಮ್ಮಿ 16 ಕ್ಷೇತ್ರಕ್ಕೆ 40 ಕೋಟಿಯನ್ನು ಕೊಡ್ತಾ ಇದ್ದಾರೆ. ಇದು ನಮಗೆ ಆರ್ಡರ್ ಅನ್ನ ನಮಗೆ ಸಿಗ್ತಾ ಇದೆ. ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಇರಬೇಕಾದ್ರೆ ನಮಗೆ ಕಳೆದ ನವೆಂಬರ್ 11ನೇ ತಾರೀಕು ಏನು ಆರ್ಡರ್ ಜೀವೋ ಮಾಡಿದ್ರು, ಈಗ ಟೆಂಡರ್ ಹೋಗಿದ್ದಾರೆ. ಅದು 25 ಕೋಟಿಯನ್ನು ಕೊಟ್ಟಿದ್ದಾರೆ. ಈಗ 40 ಕೋಟಿಯನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ CV ರಾಮಣ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 700 ಕೋಟಿಯಷ್ಟು GBAಗೆ ನಾವು ನಮ್ಮ ತೆರಿಗೆಯಿಂದಾಗಿ ಟ್ಯಾಕ್ಸ್ ಅನ್ನ ತುಂಬಿದ್ದೀವಿ. GBAಗೆ ಸರ್ಕಾರ ಕೊಡ್ತಾ ಇರೋ ಅನುದಾನ ಕೇವಲ 65 ಕೋಟಿ, ಅಂದ್ರೆ 10% ಆಲ್ಮೋಸ್ಟ್. ಇನ್ನು 90% ಸರ್ಕಾರಕ್ಕೆ ಹೋಗ್ತಾ ಇದೆ. ಇದು ತಾರತಮ್ಯ ಆಗ್ತಾ ಇದೆ ಅಂತ ನಾವು ಪ್ರತಿ ಸಲ ಹೇಳ್ತಾ ಇದ್ದೀವಿ. ಆದರೆ ಎಲ್ಲ ನಾವು ಹೇಳೋದೇನಂದ್ರೆ, ನಮ್ಮ ಅನುದಾನ, ನಮ್ಮ ಕ್ಷೇತ್ರದ ಅನುದಾನ ನಮ್ಮ ಕ್ಷೇತ್ರಕ್ಕೆ ಅದನ್ನು ಉಪಯೋಗಿಸಿದ್ರೆ ನಮ್ಮ ಕ್ಷೇತ್ರ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಭಾವನೆ. ಅದನ್ನ ನಾನು ಹೇಳ್ತಾ ಇದ್ದೀನಿ. ಬರೀ 600-700 ಕೋಟಿ ಬಂದಿರೋ ಅನುದಾನದಲ್ಲಿ ಕೇವಲ 10% ಅನ್ನ ಕೊಟ್ಟಿದ್ದಾರೆ. 3 ವರ್ಷ 2 ತಿಂಗಳಲ್ಲಿ ನಮಗೆ ಕೊಟ್ಟಿರೋ ಅನುದಾನ ಈಗ ಇನ್ನೂ ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ. ಇನ್ನೂ ನಾವು ಕೆಲಸ ಪ್ರಾರಂಭ ಮಾಡಿಲ್ಲ. ಈಗ ಟೆಂಡರ್ ಪ್ರೋಸೆಸ್ ಅಲ್ಲಿ ಹೋಗಿದೆ. ಕೆಲಸ ಇನ್ನೂ ಪ್ರಾರಂಭ ಆಗಬೇಕಾಗಿದೆ. ಎಲ್ಲ ಕೆಲಸಗಳು ಇವಾಗ 3 ವರ್ಷ 2 ತಿಂಗಳಾದ್ಮೇಲೆ ಸರ್ಕಾರದ ಇವತ್ತು 2023ರಲ್ಲಿ ಸರ್ಕಾರ ಬಂದ್ರೇನು 2026ರ ಜೂನ್ 30ನೇ ತಾರೀಕಲ್ಲಿ ಇದ್ದೀವಿ. ಇವತ್ತು ನಮಗೆ ಈ ಅನುದಾನವನ್ನು ಕೊಟ್ಟಿದ್ದಾರೆ. ಆದರೆ ಏನೇನು ಸಾಲೋದಿಲ್ಲ, ಕೇವಲ 10% ಅನ್ನ ನಮಗೆ ಅನುದಾನವನ್ನ ಕೊಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ತಾರತಮ್ಯ ಮಾಡಬೇಡಿ. ಎಲ್ಲಾ ಕ್ಷೇತ್ರಗಳು, ಎಲ್ಲಾ ವಿಧಾನಸಭಾ ಕ್ಷೇತ್ರಕ್ಕೂ ಸಮವಾಗಿ ನೀವು ಅನುದಾನವನ್ನು ಕೊಡಬೇಕು ಅಂತ ನಾನು ಈ ಮುಖೇನ ವಿನಂತಿ ಮಾಡ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.